ಕಾಪಾಡಿರೋ ಕೃಷ್ಣನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ವರದ ಕೃಷ್ಣದಾಸ್ ಮತ್ತು ಮಧು ಪಂಡಿತ್ ದಾಸ್ ಜೊತೆ ಮಾತಾಡ್ತಾ ಇದ್ದೆ. ಈಗ ಒಂದು ನೇರ ಪ್ರಶ್ನೆ ಮಧು ಪಂಡಿತ್ ದಾಸ್ ಜಿ. ಈಗ ಇಸ್ಕಾನ್ ಮುಂಬೈನವರು ನಿಮ್ಮ ಮೇಲೆ ಮಾಡ್ತಾ ಇರೋ ಒಂದು ನೇರ ಆರೋಪ, ಈ ಇಸ್ಕಾನ್ ಅನ್ನೋ ದೇವಾಲಯವನ್ನು ಮುಂದೆ ಇಟ್ಟುಕೊಂಡು ಮಧು ಪಂಡಿತ್ ದಾಸ್ ಮತ್ತು ಅವರ ಕುಟುಂಬದವರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದಿರಿ. ಅದಷ್ಟು ದೇವಾಲಯದ ಆಸ್ತಿ ಆಗುವುದಿಲ್ಲ, ಅದೆಲ್ಲೋ ಅವರ ವೈಯಕ್ತಿಕ ಕುಟುಂಬದ ಆಸ್ತಿಯಾಗಿದೆ. ಒನ್ ಮಿನಿಟ್. ಇದಿಷ್ಟು ಕೂಡ ದೇವಾಲಯದ ಸೊತ್ತಲ್ಲ, ಇದು ಅವರ ವೈಯಕ್ತಿಕ ಆಸ್ತಿ. ದೇವಸ್ಥಾನವನ್ನು ಮುಂದೆ ಇಟ್ಕೊಂಡು ಭಕ್ತಿಯ ಹೆಸರಿನಲ್ಲಿ ಅವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಆಸ್ತಿ, ಹಣ ಜೊತೆಗೆ ಪ್ರಾಪರ್ಟಿ ಮಾಡಿಟ್ಟಿದ್ದಾರೆ ಅನ್ನೋದು ಅವರ ನೇರ ಆರೋಪ. ತಮ್ಮ ಉತ್ತರ ಏನಿದಕ್ಕೆ? ಸರಿ, ನಾನು ಈ ಉತ್ತರ ಹೇಳೋಕ್ ಮುಂಚೆ ನೀವು ಸ್ವಲ್ಪ ವರದ ಕೃಷ್ಣನ ಕಂಟ್ರೋಲ್ ಮಾಡಬೇಕು. ಖಂಡಿತ ಅವ್ರು ಮಾತಾಡಲ್ಲ. ನಾನು ಶುರು ಮಾಡುವಾಗ ಮಧ್ಯ ಬಂದು ಏನಾನ ಹೇಳ್ತಾರೆ ಅವರು. ನನಗೆ ಇದಕ್ಕೆ ಒಳ್ಳೆ ಓಕೆ ರೈಟ್, ಕ್ಷಮಿಸಬೇಕು ದಾಸರೇ. ಇವಾಗ ಅವರು ಹೇಳೋದೇನೆಂದ್ರೆ, ನಾವು ರಿಯಲ್ ಎಸ್ಟೇಟ್ ಮಾಡಿ ಈ ಅಮೌಂಟ್ ಎಲ್ಲ ನಾವು ಇದ್ರದ್ದು ಬಂದೋ ಪ್ರಾಫಿಟ್ ಎಲ್ಲ ನಾವು ಸ್ವಂತವಾಗಿ ಫ್ಯಾಮಿಲಿಗೆ ತಗೊಳ್ತಾ ಇದೀವಿ ಅಂತ. ಇದು ಕಂಪ್ಲೀಟ್ಲಿ ಬ್ಲಾಟ್ ಅಂಡ್ ಲೈ, ಸುಳ್ಳು ಅಂದ್ರೆ ಬರೀ ಸುಳ್ಳು. ಯಾರನ್ನ ಇದನ್ನ ನನಗೆ ಪ್ರೂವ್ ಮಾಡಿದ್ರೆ, ನನಗೆ ಈ ರಿಯಲ್ ಎಸ್ಟೇಟ್ ಅಂತಂದ್ರೆ ನಮ್ಮ ಜಮೀನು ಕನಕಪುರ ರೋಡ್ ನಲ್ಲಿ ಸಂಸ್ಥೆ ಜಮೀನನ್ನ ನಾವು ಬೇರೆ ಟ್ರಸ್ಟ್ ನಲ್ಲಿ ಮಾಡಿದೀವಿ. ಸರಿ, ಒಂದೊಂದು ಟ್ರಸ್ಟ್ ಒಂದೊಂದು ವಿಚಾರಕ್ಕೆ ನಾವು ಮಾಡಿರೋದು. ಒಂದೊಂದು ಕಂಪನಿ ಮಾಡುವಾಗ ಸಬ್ಸಿಡರಿ ಕಂಪನಿ ಮಾಡೋದಿಲ್ವಾ, ಅದು ಮ್ಯಾನೇಜ್ಮೆಂಟ್ಗೆ ಅವಸರ ಅದು ಮಾಡ್ತಾ ಇರೋದು. ಅದೇ ತರ ನಾವು ಇಂಡಿಯಾ ಹೆರಿಟೇಜ್ ಟ್ರಸ್ಟ್ ಅಂತ ಈ ರೆಸಿಡೆನ್ಷಿಯಲ್ ಪ್ಲಾಟ್ಸ್, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡಿ ನಾವು ಓಪನ್ ಆಗಿ ಹೇಳ್ತಾ ಇದೀವಲ್ಲ, 75 ಕೋಟಿ ನಾವು ಸಂಪಾದಿಸಿದೀವಿ. ನಾನು ಅದರಲ್ಲಿ ನಮ್ಮ ಇಂಡಿಯಾ ಹೆರಿಟೇಜ್ ಟ್ರಸ್ಟ್ ಆ ದುಡ್ಡು ಎಲ್ಲೋಯ್ತು? ನಾವು ಪಬ್ಲಿಕ್ಗೆ ಮೀಡಿಯಾಗೆ ಎಲ್ಲ ಕೊಟ್ಟಿದ್ದೀವಿ. ನಾವು ವಿ ಹ್ಯಾವ್ ಪರ್ಚೇಸ್ ಲ್ಯಾಂಡ್ಸ್ ಇನ್ ಚೆನ್ನೈ, ವಿ ಹ್ಯಾವ್ ಪರ್ಚೇಸ್ ಲ್ಯಾಂಡ್ಸ್ ಇನ್ ಟ್ರಿವೆಂಡ್ರಮ್, ವಿ ಹ್ಯಾವ್ ಪರ್ಚೇಸ್ ಲ್ಯಾಂಡ್ಸ್ ಇನ್ ವೃಂದಾವನ್. ಅಲ್ಲೆಲ್ಲ ನಾವು ದೇವಸ್ಥಾನ ಕಟ್ತೀವಿ. ಅಲ್ಲೆಲ್ಲ ಈ ಪ್ರಭುಪಾದರ ಇಸ್ಕಾನ್ ನಡೆಯುತ್ತೆ. ಪ್ರಭುಪಾದರ ಇಸ್ಕಾನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಆಲ್ ಓವರ್ ಇಂಡಿಯಾ. ಆ ಚೆನ್ನೈ ವಿಚಾರ ಪ್ರಸ್ತಾಪ ಮಾಡಿ ಹೇಳ್ತಾರೆ. ಚೆನ್ನೈನಲ್ಲಿ ನೀವು ರೆಸಾರ್ಟ್ ಮಾಡಿದಿರಿ ಅಂತ. ಎಲ್ಲ ದೇವಸ್ಥಾನಗಳು ಬರ್ತಾ ಇದೆ. ಅಲ್ಲ, ಚೆನ್ನೈನಲ್ಲಿ ನೀವು ರೆಸಾರ್ಟ್ ಮಾಡಿದಿರಿ ಅಂತ ಹೇಳ್ತಾರೆ. ನೀವು ದೇವಸ್ಥಾನ ಮಾಡಿಲ್ಲ ಈ ಹಣದಲ್ಲಿ. ರೆಸಾರ್ಟ್ ಇಲ್ಲ, ಕಂಪ್ಲೀಟ್ಲಿ ಸುಳ್ಳು. ನಾನು ಹಲೋ 4 ಏಕರ್ ರಿಸಾರ್ಟ್ ಪರ್ಚೇಸ್ ಮಾಡಿದ್ರೆ ರಿಸಾರ್ಟ್ ಮಾಡ್ತೀನಿ ಅಂತನಾ? We have purchased a resort, we have closed the swimming pool, we have closed everything and we have established a temple there. ಇರುವಂತ ಆಸಕ್ತಿ, ಕೃಷ್ಣಬಲರಾಮ್ ದೇವಸ್ಥಾನ ಅಲ್ಲಿ ಸೆಟಪ್ ಮಾಡಿದೀವಿ. ರಿಯಲ್ ಎಸ್ಟೇಟ್ ದಂಧೆ ಮೇಲೆ ಇರುವಂತ ಆಸಕ್ತಿ ದೇವಸ್ಥಾನ ಕಟ್ಟೋದ್ರ ಮೇಲೆ 1% ಆದ್ರೂ ತೋರಿಸಿದ್ರೆ ನೀವು ಹೇಳಿರೋ ಕಡೆ ಎಲ್ಲ ಅದ್ಭುತ ದೇವಸ್ಥಾನ ನಿರ್ಮಾಣವಾಗುವುದು. ಅದು ಯಾಕೆ? ನೀವು ಸಂಕೋಚ ಪಡಬೇಡಿ. ನೇರವಾಗಿ ಈಗ ಫ್ಯಾಮಿಲಿ ಕಂಟ್ರೋಲ್ ರಿಯಲ್ ಎಸ್ಟೇಟ್ ಅವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ರಹೇಜಾ ಅಂತೆ, ಮಂತ್ರಿ ಅಂತ ಅವರಂತೆ. ಅಟ್ಲೀಸ್ಟ್ ಒಂದ್ ದೇವಸ್ಥಾನ ಕೆಟ್ಟಿ ತೋರಿಸಿದೀನಿ. ಆಮೇಲೆ ನೀನ್ ಹೇಳ್ತೀಯ ನನಗೆ ದೇವಸ್ಥಾನ ಕೆಟ್ಟಕ್ಕೆ ಆಸಕ್ತಿ ಇಲ್ಲ ಅಂತ. ಇನ್ನೊಂದು ದೊಡ್ಡ ದೇವಸ್ಥಾನ ಅಲ್ಲಿ ನೀವು ಹೇಳಿದ ಹಾಗೆ ಅದಕ್ಕೆ ನೀನು ಎಷ್ಟೆಲ್ಲ ಅಲ್ಲಿ ಬಂದಿರೋ ಆಸ್ತಿ 75 ಕ್ರೋರ್ಸ್ 75 ಕೋಟಿ ಅಂತ ಹೇಳಿದ್ದೀರಾ. ಆ 75 ಕೋಟಿ ತಗೊಂಡು ಮತ್ತಷ್ಟು ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಇನ್ವೆಸ್ಟ್ ಮಾಡಿದ್ದೀರಾ. ಯಾವ್ದು ವರ್ಣ ರಂಜಿತ ಕಲರ್ ಇಲಸ್ಟ್ರೇಷನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇತ್ತೀಚೆಗೆ ಇವರು. ಅದ್ಯಾವ್ದು ಥೀಮ್ ಪಾರ್ಕ್ ಅಂತ, ಅದ್ರ ಬಗ್ಗೆ ಒಂದು ಜೋಕ್ ಶೇರ್ ಮಾಡ್ತೀನಿ. ಇವ್ರು ಎಷ್ಟು ಎಕ್ಸ್ಪರ್ಟ್ ಆಗಿ ಥೀಮ್ ಪಾರ್ಕ್ ಬಗ್ಗೆ ಪ್ರಚಾರ ಮಾಡ್ತಾರೆ ಅಂದರೆ, ನಾನು ಅಲ್ಲಿ ಇಲ್ಲಿ ಓಡಾಡಿದಾಗ ಜನ ಕೇಳ್ತಾರೆ, ಸ್ವಾಮಿ ಥೀಮ್ ಪಾರ್ಕು ರೆಡಿ ಆಯ್ತಲ್ವೇ ಅಂತ. ಅಷ್ಟು ಎಕ್ಸ್ಪರ್ಟ್ ಆಗಿ ಮಾಡಿದ್ದಾರೆ ಅವ್ರು ಪ್ರಚಾರ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಕಲ್ಲು ಬೆಟ್ಟ ಇದೆ ಅಷ್ಟೇ, ಒಂದು ಇಟ್ಟಿಗೆ ಕಲ್ಲು ಇಟ್ಟಿಲ್ಲ. 10 ವರ್ಷ ಆಗ್ತಾ ಬಂತು ಆ ಲ್ಯಾಂಡ್ ಬಂದು. ನೋಡಿ ತೋರಿಸ್ತಾ ಇದ್ದೀರಾ ನೋಡಿ. ಈಗ ಲ್ಯಾಂಡ್ ಅಲೌಟ್ ಆಗಿದ್ದು ಅದಕ್ಕೆ ಕಾರಣ ನೀನೊಬ್ಬ ಮಾತ್ರ. ಅದಕ್ಕೆ ಕಾರಣ ನೀನೊಬ್ಬ ಮಾತ್ರ. ಸ್ವಾಮೀಜಿ, ನೀನು ನಿಮಗೆ ಉದ್ದೇಶ ಇಲ್ಲದೆ ಇದ್ದಾಗ ನನ್ನ ಯಾಕೆ ಬ್ಲೇಮ್ ಮಾಡ್ತೀರಾ? ಕ್ಯಾನ್ಸಲ್ ಮಾಡಿಸಿದ್ಯಾ? ಆ ಥೀಮ್ ಪಾರ್ಕ್ ಹೋಗ್ಲಿಕ್ಕೆ ಇವಾಗ ದಾರಿ ಇಲ್ಲ. ಇವಾಗ ಥೀಮ್ ಪಾರ್ಕ್ ಹೋಗ್ಲಿಕ್ಕೆ ಒಂದು ರೋಡ್ ಇಲ್ಲ. ಸ್ವಾಮೀಜಿ, ನಿಮಗೆ ಥೀಮ್ ಪಾರ್ಕ್ ಕಟ್ಟಲಿಕ್ಕೆ ಆಸೆನೇ ಇರ್ಲಿಲ್ವಲ್ರಿ? ನಿಮಗೆ ಆಸೆ ಎಲ್ರಿ ಇತ್ತು? ನೋಡಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಏನಕ್ಕೆ ಕೆಲಸ? ಒಳ್ಳೆ ನೋಡಿ, ಈಗ ದಾರಿ ಬಗ್ಗೆ ಮಾತಾಡ್ತಿದ್ದೀರಾ. ನಿಮಗೆ ವಿಲ್ ಇದ್ರೆ, ಉದ್ದೇಶವಿದ್ರೆ ದಾರಿ ಕಾಣಿಸ್ಕೊಳ್ಳುತ್ತೆ. ಫ್ರಾಡು ಅಂತ ಹೇಳೋದು, ಫ್ಯಾಮಿಲಿ ಅಂತ ಹೇಳೋದು. ಸ್ವಾಮೀಜಿ, ಈಗ ದಾರಿ ಇಲ್ಲ ಅಂತ ಹೇಳ್ತೀರಾ. ಒಂದು ಆಂಗ್ಲ ಭಾಷೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಪ್ರಾಬ್ಲಮ್ ಇಸ್ ಇಫ್ ದೇರ್ ಇಸ್ ನೋ ವೇ ದೇರ್ ಇಸ್ ನೋ ವಿಲ್. ದಾರಿ ಕಾಣಿಸ್ತಾ ಇಲ್ಲ ಅಂದ್ರೆ ನಿಮಗೆ ಇಚ್ಛೆ ಇಲ್ಲ, ಆಸೆ ಇಲ್ಲ. ಬ್ಯಾಂಕ್ ಅಕೌಂಟ್ ತೋರಿಸು, ನನಗೆ ದುಡ್ಡಿದೆ. ಅಲ್ಲೇ ಪಕ್ಕದಲ್ಲಿ 650 ಫ್ಲಾಟ್ ಕಟ್ಟಲಿಕ್ಕೆ ನಿಮಗೆ ಇಚ್ಛೆ ಇತ್ತು, ಕಟ್ಬಿಟ್ರಿ. ಅವಾಗ ವರದ ಕೃಷ್ಣ ಏನಾದ?
ವರದಕೃಷ್ಣ ತಡಿಯಕ್ ಪ್ರಯತ್ನ ಪಟ್ಟ ಯಾಕೆ? ಇಲ್ವಾ? ಅದರಿಂದ 70 ಕಟ್ಬಿಟ್ರಲ್ವೇ? ಕೋಟಿ ಮಾಡಿ ದೇವಸ್ಥಾನಕ್ಕೆ ಈಗ ಏನಾಯ್ತು? all over India land is ಈಗ purchase ಏನಾಯ್ತು? ಮಾಡಿದೀನಿ. ಸ್ವಾಮೀಜಿ ವಿಲ್ ಇದ್ರೆ ಕೃಷ್ಣನ್ ಬೇಗ ಕಾಣಿಸ್ಕೊಳ್ಳುತ್ತೆ. ಜಮೀನಲ್ಲಿ ಒಂದು ನಿಮಿಷ ಮಥುರಾ ವೃಂದಾವನ್ನಲ್ಲಿ ಮಥುರಾ ವೃಂದಾವನ್ನಲ್ಲಿ 120 ಏಕರ್ ಪರ್ಚೇಸ್ ಮಾಡಿದೀನಿ. ಓಪನ್ ಆಗಿ ಹೇಳ್ತಾ ಇದೀನಲ್ಲ, ವಿ ಆರ್ ದ ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡಿಂಗ್ ಇನ್ ದ ಆಸ್ ಎ ಟ್ರಸ್ಟ್ ಇನ್ ದ ಮಥುರಾ ರೋಡ್. ಸ್ವಾಮೀಜಿ For a big ಕಂಗ್ರಾಚುಲೇಷನ್. temple for Lord Krishna's ಲಾರ್ಜೆಸ್ಟ್ glory. ಲ್ಯಾಂಡ್ ನಾವೇನ್ ಹೋಲ್ಡಿಂಗ್ ಇನ್ ಬಚ್ಚಿಕ್ಕಿಲ್ಲ, ಮಥುರಾ ಈ ಅಷ್ಟೇ ದುಡ್ಡು ಅಲ್ಲ, ಇರೋದನ್ನ ನಾವ್ ಹೇಳ್ತಾ ಆ ಇದ್ವಿ. ಬಿರುದು ಒಂದೇ ಬೇಡ ನಿಮಗೆ. ನೀವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೂ ಟ್ರೈ ಮಾಡಿ. ಲಾರ್ಜೆಸ್ಟ್ ನಂಬರ್ ಆಫ್ ಫ್ಯಾಮಿಲಿ ಕಂಟ್ರೋಲ್ ಟ್ರಸ್ಟ್ ಅಂತ ಅದಕ್ಕೂ ಟ್ರೈ ಮಾಡಿ. ನಿಮಗೆ ನಮ್ಮ ಓಟು ಹಾಕ್ತೀನಿ, ನಾವು ಇರೋ ಪ್ರೋತ್ಸಾಹ ಎಲ್ಲ ಕೊಡ್ತೀವಿ. ಟ್ರೈ ಮಾಡಿ, ಅದನ್ನು ಟ್ರೈ ಮಾಡಿ. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಫಾರ್ ಹೈಯೆಸ್ಟ್ ನಂಬರ್ ಆಫ್ ಫ್ಯಾಮಿಲಿ ಕಂಟ್ರೋಲ್ ಟ್ರಸ್ಟ್ ಟ್ರೈ ಮಾಡಿ. ಒಂದು ಕ್ವಶನ್ಗೆ ನೀನು ಆನ್ಸರ್ ಮಾಡು. ಹಲೋ ಒಂದು ಕ್ವಶನ್ ನೀನು ಒಂದು ಆನ್ಸರ್ ಮಾಡು. ನೀನು ನಮ್ಮ ಫ್ಯಾಮಿಲಿನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಸ್ವಲ್ಪ ಹೇಳಪ್ಪ. ನಾನು ನನ್ನ ವೈಫ್ ಬಹಳ ಸಂತೋಷ. ಚಂಚಲ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಎಷ್ಟು ದೊಡ್ಡದಿದೆ ಅಂತ ಹೇಳಪ್ಪ. ಪೀಪಲ್ ಏನು ನನಗೆ ಅಣ್ಣ ತಮ್ಮಂದ್ರ ಬಹಳ ಸಂತೋಷ ನೀವು ಈ ಪ್ರಶ್ನೆ ಕೇಳ್ತೀರಾ. ಒಂದು ನಿಮಿಷ ಸಂಬಂಧ ಇಟ್ಕೊಂಡು ಒಳಗಡೆ ಇರೋ ಫ್ಯಾಮಿಲಿನೇ ಕೂಡ. ಮಧು ಪಂಡಿತ್ ಒನ್ ಮಿನಿಟ್ ಅವ್ರಿಗೆ ಎಷ್ಟು ಪ್ರಶ್ನೆಗಳಿದೆಯೋ ಹಾಗೆ ಈ ರಾಜ್ಯದ ಕೃಷ್ಣನ ಭಕ್ತರು ಕೂಡ ತಿಳ್ಕೊಳ್ಳುವಂತ ಅನೇಕ ವಿಚಾರಗಳು ತಮ್ಮನ್ನು ಕೇಳಬೇಕಾಗಿದೆ. ಆ ವಿಚಾರ ಇಟ್ಕೊಂಡೆ ಸುವರ್ಣ ನ್ಯೂಸ್ 24/7 ನಿಮ್ಮನ್ನ ಇವತ್ತು ಕೇಳ್ತಾ ಇದೆ. ಇವತ್ತು ಆದ ವಿವಾದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಮಧು ಪಂಡಿತ್ ಜಾಸ್ತಿ ನಮ್ಮ ಜೊತೆನೇ ಇರಿ ಸಂಪರ್ಕದಲ್ಲಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.